ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಶಿವನ್ ದೇವಸ್ಥಾನನ? ಯಾಕೆ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಎಲ್ರಿಗೂ ವೆಲ್ಕಮ್ ಟು ದಿ ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಶಿವನ ಸ್ಟ್ಯಾಚು ಈಶಾ ಫೌಂಡೇಶನ್ಗೆ. ಇತ್ತೀಚೆಗೆ ಅಂದರೆ ಒಂದು ಸುಮಾರು ಜನವರಿ ಮಂತಲ್ಲಿ ಇದು ಓಪನ್ ಆಗುತ್ತೆ. ಮತ್ತು ಈ ಶಿವನ ಮೂರ್ತಿ ನೋಡೋಕ್ಕೋಸ್ಕರ ಎಷ್ಟೊಂದು ಜನ ಕೊಯಂಬತ್ತೂರ್ಗೆ ಹೋಗ್ತಾಯಿದ್ರು. ಏಕೆ ಅಂತಂದರೆ ಕೊಯಂಬತ್ತೂರಲ್ಲಿ ತಮಿಳ್ನಾಡಲ್ಲಿರುವ ಕೊಯಂಬತ್ತೂರಲ್ಲಿ ಈ ಥರ ಇನ್ನೊಂದು ಈಶಾ ಫೌಂಡೇಶನ್ದು ಅಲ್ಲೂ ಸ್ಟ್ಯಾಚು ಇತ್ತು. ಅಲ್ಲಿ ಅವರು ಜಾಸ್ತಿ ಕಾಸು ಖರ್ಚು ಮಾಡಿಕೊಂಡು ಅಷ್ಟು ದೂರ ಹೋಗಿ ಅಲ್ಲಿರೋವಂಥ ಸ್ಟ್ಯಾಚುನ ನೋಡಿಕೊಂಡು ಶಿವನ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಇವಾಗ ಆ ಥರ ಪರಿಸ್ಥಿತಿ ಇಲ್ಲ. ಯಾಕಂತ ಅಂದರೆ ನಮ್ಮ ಪಕ್ಕದ ಬೆಂಗಳೂರಿಂದ 75 ಕಿಲೋಮೀಟ್ರಲ್ಲಿರುವ ಶಿವನ್ ಫೌಂಡೇಶನು ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಂದಮೇಲೆ ನೀವು ಏನು ನೋಡ್ಬೋದು ಅಂತ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನಿಮ್ಗೆ ಇನ್ನೊಂದು ಹೇಳ್ಬೇಕಂತ ಅಂದರೆ, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗುರು ಸದ್ಗುರು ಸನ್ನಿಧಿಗೆ. ಬೆಳಗ್ಗೆ 6 ಗಂಟೆ ಆಗಿದೆ. ಬೆಳಗ್ಗೆ 6 ಗಂಟೆ 1 ನಿಮಿಷ ಆಗಿದೆ. ಮತ್ತು ನೀವು ಅಲ್ಲಿಂದ ಸ್ಟ್ಯಾಚ್ಯೂಯಿಂದ ಒಳಗಡೆ ಬರ್ತೀರಲ್ಲ, ಆರ್ಚಿಂದ ಹಂಗೆ ಒಂದು 3.5 ಕಿಲೋಮೀಟ್ರ್ ನಾವು ಇದೇ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಇನ್ನೊಂದು ಏನಂತ ಅಂದರೆ, ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಶಿವನ ದೇವಸ್ಥಾನಕ್ಕೆ ರೋಡ್ನ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಶಿವನ ದೇವಸ್ಥಾನನ? ಯಾಕಂತ ಅಂದರೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಲಿ ಅಥವಾ ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಏನಕ್ಕೆ ಅಂತ ಅಂದರೆ, ಯಾಕೆ ಕೊಯಂಬತ್ತೂರಲ್ಲಿದೆ ಮತ್ತು ಈಶಾ ಫೌಂಡೇಶನ್ನು, ಅದೇ ಥರ ಫೌಂಡೇಶನ್ನ ನಮ್ಮ ಕರ್ನಾಟಕದಲ್ಲೂ ಇಂಟ್ರೊಡ್ಯೂಸ್ ಮಾಡಬೇಕು, ಅದು ಚಿಕ್ಕಬಳ್ಳಾಪುರದಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು. ಆದರೆ ಈಗಿದೆಯಲ್ಲ ಪ್ಲೇಸು, ಈ ಜಾಗದಲ್ಲಿ ಮೊದಲು ಇಂಟ್ರೊಡ್ಯೂಸ್ ಆಗಬೇಕಂತ ಪ್ಲ್ಯಾನ್ ಆಗಿರಲಿಲ್ಲ. ಮೊದಲು ಇಲ್ಲಿಂದ ಒಂದು ಕಣಿವೆ ನಾರಾಯಣಪುರ ಅಂತ ಚಿಕ್ಕಬಳ್ಳಾಪುರದಿಂದ ಒಂದು 8 ಕಿಲೋಮೀಟ್ರ್ ಬರುತ್ತೆ. ಅಲ್ಲಿರೋವಂಥ ಒಂದು ಹಳ್ಳಿ ಹತ್ರ ಅಲ್ಲಿ ಅವ್ರು ಏನು ಮಾಡ್ತಾರೆ, ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಯಾಕಂತ ಅಂದರೆ ಅಲ್ಲಿ ಬಂಡೆ ಅದರಿಂದ ಅಲ್ಲಿ ಕಲ್ಗಳು ಬ್ಲಾಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂತ ಅಂದರೆ ಅಲ್ಲಿರೋ ಪ್ಲ್ಯಾನ್ನ ತೆಗೆದು ಇಲ್ಲಿಗೆ ಹಾಕ್ತಾರೆ. ಒಂದು ಚಿಕ್ಕಬಳ್ಳಾಪುರದಿಂದನೇ ಒಂದು 12 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಮತ್ತು ಇನ್ನೊಂದು ಏನಂತ ಅಂದರೆ, ಕರ್ನಾಟಕ ಗೌರ್ಮೆಂಟು ಇಲ್ಲಿ ನಾವು ಮಾಡಬೇಕು, ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಇರಲೇಬೇಕು, ಬೇರೆ ಸ್ಟೇಟ್ಗೆ ನಾವೇಂತ ಹೋಗಬೇಕು ಅಂತ ಒಂದು ಡಿಸೈಡ್ ಮಾಡಿಕೊಂಡು ಮನೆ ಬಿಟ್ಟಕ್ಕೆ 5 ಗಂಟೆ ಆಗಿತ್ತು. ಇಲ್ಲಿಗೆ ಬರೋಷ್ಟೊತ್ತಿಗೆ ರೀಚ್ ಆಗೋದಕ್ಕೆ ಒಂದು 6 ಗಂಟೆ ಆಗಿದೆ. ಇದಕ್ಕೋಸ್ಕರ ಈ ಥರ ಒಳ್ಳೊಳ್ಳೆ ವ್ಲಾಗ್ಸ್ನ, ನಾನು ಒಳ್ಳೊಳ್ಳೆ ವೀಡಿಯೋನ ನಿಮಗೆ ನೆಕ್ಸ್ಟ್ ಲೆವೆಲ್ ತರೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ನಮ್ಮ ಇದಕ್ಕೋಸ್ಕರ ಒಂದು ಲೈಕ್ ಕೊಡಲೇಬೇಕಲ್ವ? ನೀವು ಲೈಕ್ ಕೊಟ್ಬಿಡಿ. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಯಾಕ್ರಿ ಎಷ್ಟು ತಡ ಮಾಡ್ತೀರಾ? ಅಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡ್ತೀರಾ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡಿಬಿಡ್ಬೇಕು. ಬೈಕ್ ಅಲ್ಲೇ ಪಾರ್ಕ್ ಮಾಡಿದ್ವಿ, ಇಲ್ಲೇ ಪಾರ್ಕಿಂಗ್ ಲಾಟು. ಇನ್ನು ಬೈಕ್ ಆದರೆ 20 ರೂಪಾಯಿ, ಕಾರ್ಗಾದರೆ 40 ರುಪೀಸು. ಸ್ಲಿಪ್ಪರ್ ಸ್ಟ್ಯಾಂಡ್ ಯಾವುದೇ ಥರ ಚಾರ್ಜಸ್ ಮಾಡಲ್ಲ, ಎಲ್ಲ ಬರೋ ಭಕ್ತಾದಿಗಳಿಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಫೆಸಿಲಿಟೀಸ್ ಇರೋದಿಲ್ಲ. ನಾವು ಇಲ್ಲೇ ದೂರದಿಂದನೇ ನೋಡ್ಕೊಬೇಕು. ನೋಡ್ಗುರು, ಸುತ್ತ ಈಶಾ ಫೌಂಡೇಶನ್ ಸುತ್ತ ನೋಡ್ರಿ, ಅಲ್ಲಿ ಬೆಟ್ಟದ ಮೇಲ್ಗಡೆ ಫುಲ್ಲು ಕ್ಲೌಡ್ ಅದನ್ನೆಲ್ಲ ಕವರ್ ಮಾಡ್ಕೊಬಿಟ್ಟಿದೆ. ಜಾಸ್ತಿ ಜೋರಾಗೂ ಮಾತಾಡುವಂಗಿಲ್ಲ ಇಲ್ಲಿ. ಏನು ಸ್ಟ್ರಕ್ಚರ್ ಗುರು, ಏನು ಐಡಿಯಾ ಇದು ಮಾಡಿದ್ದಾರೆ. 100 ಫೀಟ್ ಗುರು. ನಾನು ಲಾಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಹೋಗಿದ್ನಲ್ಲ, ಅಲ್ಲಿದ್ದಂಥ ಶಿವನ ಮೂರ್ತಿಗೂ ಇಲ್ಲಿದ್ದಂಥ ಶಿವನ ಮೂರ್ತಿಗೂ ತುಂಬ ವ್ಯತ್ಯಾಸ ಇದೆ. ಅದೊಂದು ಫೀಲ್ ಬರ್ತಿದೆ, ಅಲ್ಲೇ ಇರೋ ಥರ ಫೀಲ್ ಬರ್ತಿದೆ, ಆದರೆ ತುಂಬ ವ್ಯತ್ಯಾಸ ಇದೆ ಅಲ್ಲಿಗೂ ಇಲ್ಲಿಗೂ. ಏನು ವ್ಯೂ ಸಿಗುತ್ತೆ ಇಲ್ಲಿ ಬಂದರೆ ಮಾತ್ರ, ಬೆಳಗ್ಗೆ ಬಂದರೆ ಮಾತ್ರ ಸಖತ್ ವ್ಯೂರು, ಒಳ್ಳೆ ವ್ಯೂ ಸಿಗುತ್ತೆ. ಮತ್ತು ಜನಗಳು ಜಾಸ್ತಿ ಇರ್ತಾರೆ. ನೀವು ಮಧ್ಯಾಹ್ನ ಆಗ್ತಾ ಜಾಸ್ತಿ ಆಗ್ತಾರೆ, ಈವ್ನಿಂಗ್ ಆಗ್ತಾ ಜಾಸ್ತಿ ಆಗ್ತಾರೆ. ಈಗ ಬೆಳಗ್ಗೆ ಅಷ್ಟೊಂದು ಜನ ಇರಲಿಲ್ಲ, ಆದರೂ ಈಗೀಗ ಜನಗಳು ಹಂಗೆ ಬರ್ತಾಯಿದ್ದಾರೆ. ಹಿಂದ್ಗಡೆ ನಿಂತಿದ್ದೀನಿ ಶಿವನ ಮೂರ್ತಿ ಹಿಂದ್ಗಡೆ. ಎಲ್ಗುರು
ಅಲ್ಲೈತೆ ಅಲ್ಲಿ ಏನು ಸ್ಟ್ರಕ್ಚರ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ ಅಂತೀರಾ? ಈ ಅಪ್ಪ ನೆಕ್ಸ್ಟ್ ಲೆವೆಲ್ ಮಾತ್ರ. ನೋಡಿ, ಚಂದ್ರನ್ ಕೆಳಗಡೆ ಒಂದು ಹೆಜ್ಜೆನ್ ಗೂಡೆ ಕಟ್ಕೊಬಿಟ್ಟಿದೆ. ಅದು ಒಂದು ಲುಕ್ ಕಾಣಿಸುತ್ತೆ ದೂರದಿಂದ ನೋಡ್ಬೇಕು ನೀವು, ಸಕ್ಕದಾಗೆ. ನೀವು ಈಶಾ ಫೌಂಡೇಶನ್ಗೆ ಬರ್ಬೇಕಂತ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಈಶಾ ಫೌಂಡೇಶನ್ಗೆ ಹೋಗ್ಬೇಕಂದ್ರೆ ಕೊಯಂಬತ್ತೂರ್ಗೆ ಅಲ್ಲ ಕಣ್ರಿ, ಚಿಕ್ಕಬಳ್ಳಾಪುರಕ್ಕೆ ಬನ್ನಿರಿ. ನಮ್ಮ ಕಡೆ ಇರೋದನ್ನ ಇಂಪ್ರೂವ್ ಮಾಡಿರಿ, ಇಲ್ಲಿರೋದನ್ನ ಇಂಪ್ರೂವ್ ಮಾಡಬೇಕು. ಅಲ್ಲಿ ಇಂಪ್ರೂವ್ ಅವ್ರ ಸ್ಟೇಟವ್ರು ಮಾಡ್ತಾರೆ, ನಮ್ಮ ಸ್ಟೇಟನ್ನು ನಾವು ಇಂಪ್ರೂವ್ ಮಾಡೋಣ ಬನ್ನಿ. ಈ ಫೌಂಡೇಶನ್ಗೆ ನೀವು ಬರಬೇಕಂತ ಅಂದರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಮತ್ತು ನೀವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಯಾವುದಾದ್ರು ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಲ್ಲಿ ಪಬ್ಲಿಕ್ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡ್ಕೊಂಡು ಬರ್ಬೋದು ನಾವು. ಅಂತ ಅಂದರೆ ಈಶಾ ಫೌಂಡೇಶನಲ್ಲಿ ಯಾವುದೇ ಥರ ಕ್ಯಾಮ್ರಾ ಅಲೋ ಇರೋದಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ನಾವು ಜೋರಾಗಿ ಕೂಡ ಮಾತಾಡುವಂಗಿಲ್ಲ, ಸ್ವಲ್ಪ ನಿಧಾನವಾಗಿ ಮಾತಾಡಬೇಕು. ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕ ಇರೋರೆಲ್ಲ ನಮ್ಮನ್ನೇ ನೋಡ್ತಾರೆ, ಯಾಕಂತ ಅಂದರೆ ಮೌನಚಾರಣವಾಗಿರ್ತಾರೆ ಎಲ್ಲರೂ. ಮತ್ತು ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತರೋಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಮತ್ತು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ಅಲ್ಲಿ ತನಕ ಜೈ ಹಿಂದ್, ಜೈ ಭಾರತ್.